ಯಾಕಂದ್ರೆ ನೀವು ನಿರಂತರವಾಗಿ ಕೆಲಸ ಮಾಡಲೇಬೇಕು. ನೀವು ಎಲ್ಲದರಲ್ಲೂ ಕಮಿಟೆಡ್ ಆಗೇ ಇರ್ತೀರ. ಇವತ್ತಿನ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಲ್ಲಿ ಅದನ್ನು ಬಳಸ್ಕೊಂಡು ಒಗ್ಗಟ್ಟನ್ನು ಸಂಘಟನೆಯನ್ನು ಮಾಡೋಕ್ಕೆ ಸಾಧ್ಯ, ಆ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಿ. ಆಮೇಲೆ ಇದು ತಕ್ಷಣ ಆಗುವಂಥ ಕೆಲಸ ಅಲ್ಲ. ನಮ್ಮ ಈ RKTಯ ಎಲ್ಲ ಪದಾಧಿಕಾರಿಗಳಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ, ದಯವಿಟ್ಟು ಇದು ಸರಳವಾದ ವಿಷಯ ಅಲ್ಲ. ಯಾಕೆಂದರೆ ನೀವು ಇದರ ಫೌಂಡೇಶನ್ ಏನು ಟ್ರ್ಯಾಕ್ಮನ್ಗಳಿದ್ದಾರೆ ಇವರೆಲ್ಲರೂ ಫೌಂಡೇಶನ್ಸ್. ನಾವು ಯಾವುದೇ ಒಂದು ಬಿಲ್ಡಿಂಗ್ನ ಫೌಂಡೇಶನ್ನ ರಿಪೇರಿ ಮಾಡೋದು ತುಂಬ ಕಷ್ಟ. ಮೇಲ್ಛಾವಣಿಗಳನ್ನು ರಿಪೇರಿ ಮಾಡ್ಬೋದು, ಫೌಂಡೇಶನ್ಗಳನ್ನು ರಿಪೇರಿ ಮಾಡೋದು ಭಾಳ ಸುಲಭ. ಆ ಬಹಳ ಕಷ್ಟವಾದಂಥ ವಿಷಯಗಳನ್ನು ನಾವು ಮುಟ್ಟುವಾಗ ನಾವು ದಿಢೀರ್ನೇ ಫಲಿತಾಂಶವನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಅದು ಕಷ್ಟ. ಫಲಿತಾಂಶ ನಿಮಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಶ್ರೀವತ್ಸ ಸರ್ ಹೇಳಿದಾಗೆ, ಯಾರು ವೈಟ್ ಕಾಲರ್ ಜಾಬ್ ಮಾಡ್ತಾ ಇದ್ದಾರೆ, ಯಾರು ಬೆಳಕಲ್ಲಿದ್ದಾರೆ, ಅವರಿಗೆ ಬೇಗ ಪ್ರಚಲಿತಕ್ಕೆ ಬಂದ್ಬಿಡ್ತಾರೆ. ನಾವು ಬಿದಿರಿನಿಂದ ಒಂದು ದೊಡ್ಡ ಪಾಠವನ್ನು ಕಲಿಬೇಕು. ಬಿದಿರು ಸುಮಾರು 2 ವರ್ಷಗಳ ಕಾಲ ಮೇಲ್ಗಡೆ ಬೆಳೆಯೋದೇ ಇಲ್ಲ. ಅದು ನಿಧಾನವಾಗಿ ಬೆಳೀತಾ ಇರುತ್ತೆ. ಬರೀ ಅರ್ಧ ಅಡಿ, ವರ್ಷಕ್ಕೆ ಅರ್ಧ ಅಡಿ ಬೆಳೀತಾ ಇರುತ್ತೆ. 2 ವರ್ಷದ ನಂತರ ದಿಢೀರ್ನೆ 6 ತಿಂಗಳಿಗೆ 100 ಅಡಿ ಎತ್ತರ ಬೆಳೀತದೆ. ಏನಕ್ಕೆ ನಾನು ಈ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಂದರೆ, ನಾವು ಎಷ್ಟು ಎತ್ತರ ಬೆಳಿತೀವಿ ಅನ್ನೋದು ನಮ್ಮ ಉದ್ದೇಶದಲ್ಲಿದ್ದಾಗ ಅಷ್ಟು ಆಳಕ್ಕೆ ನಮ್ಮ ಬೇರುಗಳು ಇಳಿದೋಗ್ಬೇಕು. ಆಳವಾಗಿ ಬೇರುಗಳು ಇಲ್ಲದೆ ಹೋದರೆ ಒಂದು ಸಣ್ಣ ಗಾಳಿಗೆ ಕೂಡ ಬಿದ್ದೋಗ್ಬಿಡುತ್ತೆ. ಇದು ಪ್ರಕೃತಿಯ ಸಿದ್ಧಾಂತ. ಸೊ ಹಾಗಾಗಿ ಈ ರೀತಿಯಾದಂತಹ ಕೆಲಸಗಳನ್ನು ಮಾಡಬೇಕಾದ್ರೆ ನೀವು ನಿರಂತರವಾಗಿ ನಿಮ್ಮ ಬೇರುಗಳನ್ನು ಭದ್ರಗೊಳಿಸೋದಕ್ಕೆ ಏನು ಬೇಕೋ ಆ ಅಡಿಪಾಯವನ್ನು ಹಾಕೋ ಕೆಲಸ ಮಾಡಬೇಕು. ನನ್ನ ಕೋರಿಕೆ ಇಷ್ಟೇ, ಸಾರ್ ಹೇಳಿದಾಗೆ ನಿಮ್ಮ ಡಿಮ್ಯಾಂಡ್ಗಳು ಏನಿದೆ ಇವೆಲ್ಲವೂ ಜೆನ್ಯೂನ್ ಆದ ಡಿಮ್ಯಾಂಡ್ಗಳೇ, ನಿಮಗೆ ತಲುಪಬೇಕಾದಂಥ ಡಿಮ್ಯಾಂಡ್ಗಳೇ. ಇದು ಆಗಲಾರದವು ಅನ್ನೋದು ನನಗೆ ಯಾವುದೇ ಸಂಶಯ ಇಲ್ಲ. ಖಂಡಿತವಾಗೂ ಆಗಂಥ ವಿಷಯಗಳೇ. ಆದರೆ ಎಲ್ಲೋ ತಪ್ಪಾಗ್ತಾ ಇದೆ. ನಾವು 2 ರೀತಿಯಲ್ಲಿ ಇದರಲ್ಲಿ ಫೇಲ್ ಆಗಿರ್ಬೋದು. ಒಂದು, ಸರಿಯಾದ ಜಾಗಕ್ಕೆ ತಲುಪಿಸೋದ್ರಲ್ಲಿ ಫೇಲ್ ಆಗಿರ್ಬೋದು, ಅಥವಾ ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸೋದ್ರಲ್ಲಿ ನಾವು ಫೇಲ್ ಆಗಿರ್ಬೋದು. ಈ 2 ವಿಚಾರಣೆಗಳನ್ನು ಗಮನಿಸೋದ್ರ ಮುಖಾಂತರ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋದ್ರಿಂದ ಭಾಳಷ್ಟು ವಿಷಯಗಳನ್ನು ಖಂಡಿತವಾಗಲೂ ಬದಲಾಯಿಸ್ಬೋದು. ನನಗೆ ಟ್ರ್ಯಾಕ್ಮನ್ಗಳ ಬಗ್ಗೆ ಇದು ಅತಿಶಯೋಕ್ತಿ ಅಂದ್ಕೊಳ್ಬೇಡಿ. ನಾನು ಸೈನಿಕರಿಗೆ ಮೊದಲನೇ ಸ್ಥಾನ ಕೊಟ್ಟರೆ 2ನೇ ಸ್ಥಾನ ಟ್ರ್ಯಾಕ್ಮನ್ಗಳಿಗೆ ಕೊಡ್ತಾ ಇದ್ದೀನಿ. ಯಾಕೆಂದರೆ ಯಾವ ಒಬ್ಬ ಸೈನಿಕ ಎಷ್ಟು ಕಮಿಟ್ಮೆಂಟಲ್ಲಿ ಅವನು ಬಾರ್ಡ್ರಲ್ಲಿ ಆಗ್ಬೋದು, ಬೇರೆ ಬೇರೆ ಯಾವ ಜಾಗದಲ್ಲೂ ಆಗ್ಬೋದು, ಅವನಿಗೆ ನಾಮಿನೇಟೆಡ್ ಜಾಗದಲ್ಲಿ ಅವನು ಕೆಲಸ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದ್ದೇ ಇರುತ್ತೆ. ಅಲ್ಲಿ ಸೆಕೆಂಡ್ ಆಪ್ಷನ್ನೇ ಕೊಟ್ಟಿರಲ್ಲ. ಅದೇ ರೀತಿಯಾಗಿ ಕೂಡ ಟ್ರ್ಯಾಕ್ಮನ್ಗಳಿಗೆ ನಿಮ್ಮ ಒಂದು ಗಟ್ಟಿತನದ ಕೆಲಸಗಳು, ಯಾವುದೇ ಹವಾಮಾನದ ವೈಪರೀತ್ಯಗಳಿರಲಿ, ರೈಲು ನಿಲ್ಲಬಾರ್ದು. ಟ್ರ್ಯಾಕ್ಮನ್ ಕೆಲಸಗಳು ಅಂದರೆ ಎಂಟೈರ್ ಬೋಗಿ, ಒಂದೊಂದು ಬೋಗಿ 34 ಲೋಡ್ ಆದರೆ 54 ಟನ್ ಕೆಪಾಸಿಟಿ ಇರುತ್ತೆ ಒಂದು ಕೋಚು. ಆ ಎಲ್ಲ ಕೆಪಾಸಿಟಿಗಳನ್ನು ಓರ್ತಕ್ಕಂಥವರು ಟ್ರ್ಯಾಕ್. ಸೊ ಆ ಎಲ್ಲ ಜವಾಬ್ದಾರಿಗಳನ್ನು ಓರ್ತಕ್ಕಂಥ ಟ್ರ್ಯಾಕ್ ಮೇಲೆ ಎಲ್ಲ ಲೋಡು ಇರ್ತಾ ಇರುತ್ತೆ, ಅದು ಸವಿತಾ ಇರುತ್ತೆ. ಆದರೆ ಅದು ನಿರಂತರವಾಗಿ ಸ್ಟೇಬಲ್ ಆಗಿ ನಿಂತಿರೋದ್ರಿಂದ ಮಾತ್ರ ನಿಮ್ಮನ್ನು ನಂಬಿ ಜನ ಇನ್ನೊಂದು ಜಾಗಕ್ಕೆ ಅವರು ಡೆಸ್ಟಿನೇಷನ್ಗೆ ರೀಚ್ ಆಗ್ತಾರೆ. ಹಾಗಾಗಿ ಸ್ವಯಂ ಗೌರವವನ್ನು ಕಳ್ಕೋಬೇಡಿ. ನೀವು ಯಾರೋ ಕೊಡೋ ಗೌರವವನ್ನು ಅಪೇಕ್ಷೆ ಪಟ್ಟು ನನಗೆ ಈ ಗೌರವ ಕಡಿಮೆ ಆಗ್ತದೆ ಅಂದ್ಕೋಬೇಡಿ. ನಿಮ್ಮ ಗೌರವ ನಿಮಗೆ ಖಂಡಿತವಾಗ್ಲೂ ಇದೆ. ನೀವು ಬೆನ್ನೆಲುಬು. ನೋಡಿ, ಮುಖನ ನೋಡ್ಬಿಟ್ಟು ಎಲ್ಲರೂ ಉಳಿಸೋದು, ಆದರೆ ನಮ್ಮನ್ನು ಈ ನೆಟ್ಟಕ್ಕೆ ನಿಲ್ಲಿಸಿರೋದು ನಮ್ಮ ಬೆನ್ನೆಲುಬು ಅಲ್ವಾ? ಹಾಗಾಗಿ ಸ್ವಯಂ ಗೌರವ ಇರಲಿ ನಾವು ಮಾಡ್ತಾ ಇರೋ ಕೆಲಸದ ಬಗ್ಗೆ. ಆಮೇಲೆ ಭಾಳಷ್ಟು ವಿಷಯಗಳಲ್ಲಿ ನಾನು ನೋಡಿದಾಗೆ ಸಾರು ಹೇಳ್ತಾ ಇದ್ರು, ಬಹುಶಃ ಇನ್ನೊಂದು 2 ನಿಮಿಷದಲ್ಲಿ ಮುಗಿಸ್ತೇನೆ, ಹೆಚ್ಚಿನ ಸಮಯ ತಗೊಳ್ಳಲ್ಲ. ಸಾರು ಹೇಳುವಾಗ ಚಾರ್ಜ್ ಶೀಟ್ ಅನ್ನೋ ಪದಗಳನ್ನೆಲ್ಲ ಉಪಯೋಗಿಸೋದು, ಇದೊಂದು ಬೆದರಿಕೆ ಆಗುತ್ತೆ ಏನಾದರೂ ಕೆಲಸ ಮಾಡುವಾಗ ಅಂತ. ನಿಮ್ಮ ಕೆಲಸಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರು ಟ್ರ್ಯಾಕಿಗೆ ನೀವು ರೆಗ್ಯುಲರ್ ಆಗಿ ಯಾವ ಕಂಪ್ನಿ ಬೋಲ್ಟ್ಗಳನ್ನು ನಿಮಗೆ ಸಪ್ಲೈ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಗಮನ ಇರಲಿ. ಯಾವ್ಯಾವ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಬೋಲ್ಟ್ಗಳನ್ನು ಸಪ್ಲೈ ಮಾಡ್ತವೆ, ಫ್ರೀಕ್ವೆಂಟ್ಲಿ ಬೋಲ್ಟ್ಗಳು ಏನಾದರೂ ಕಟ್ ಆಗ್ತಾ ಇದ್ದರೆ ನೀವು ದಯವಿಟ್ಟು ಅದನ್ನು ನೋಟಿಸ್ ಮಾಡಿ. ನಿಮ್ಮ ಹತ್ರ ಒಂದು ಚಿಕ್ಕ ಪಾಕೆಟ್ ಏರಿಯಾನ ಇಟ್ಕೊಳ್ಳಿ.
ಯಾವ್ಯಾವ ಟ್ರ್ಯಾಕಲ್ಲಿ ಹೋಗುವಾಗ ಯಾವ್ಯಾವ ಥರದ ಸಮಯದಲ್ಲಿ ಯಾವ್ಯಾವ ಪ್ರಾಬ್ಲಮ್ಗಳನ್ನು ನಾವು ನೋಟಿಸ್ ಮಾಡಿದ್ವಿ ಅನ್ನೋದ್ರದನ್ನ ಒಂದು ಚಿಕ್ಕ ಡೈರಿಯನ್ನು ಮೇಂಟೈನ್ ಮಾಡ್ಕೊಳ್ಳಿ. ಅದು ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದೇ ಕಂಪನಿಯ ಬೋಲ್ಟ್ಗಳು ಸಪ್ಲೈ ಮಾಡಿರ್ತಾರೆ, ಆ ಬೋಲ್ಟ್ಗಳಲ್ಲಿ ಏನೋ ಕೆಮಿಕಲ್ ಕಾಂಪೋಸಿಷನ್ಸ್ ಕಡಿಮೆ ಇರುತ್ತೆ ಅಥವಾ ಪ್ರೊಫೆಷನೇಟ್ ಆಗಿರೋದಿಲ್ಲ, ಆ ಬೋಲ್ಟ್ಗಳು ಫೇಲ್ಯೂರ್ ಆಗ್ತವೆ. ಆ ಬೋಲ್ಟ್ ಫೇಲ್ಯೂರ್ ಆಗಿದ್ದಕ್ಕೆ ನಿಮಗೆ ತಪ್ಪಿತಸ್ಥರನ್ನ ಮಾಡ್ತಾರೆ. ಹಾಗಾಗಿ ನೀವು ಅದನ್ನು ರಿಪೋರ್ಟ್ ಮಾಡ್ಬೋದು ನಿಮಗೆ ಬರುವಂಥ ಭಾಷೆಯಲ್ಲಿ, ಕನ್ನಡ, ಹಿಂದಿ, ಇಂಗ್ಲೀಷ್, ಯಾವ ಭಾಷೆನಾದ್ರು ಬರಲಿ. ಸಣ್ಣದಾಗಿ ಒಂದು ಬರೆದುಕೊಟ್ಟು ನೀವು ನೆಕ್ಸ್ಟ್ ಸೂಪರ್ವೈಸರ್ಗಳಿಗೆ ಅದನ್ನು ತಲುಪಿಸಿ ಅದರದೊಂದು ಕಾಪಿನ ಇಟ್ಕೊಡಿ. ಇವು ಏನಕ್ಕೆ ಹೇಳ್ತಾ ಇದ್ವಿ ಅಂದರೆ, ನಮ್ಮಲ್ಲಿ ರೈಲ್ವೇನಲ್ಲಿ ಒಂದು ಕೆಟ್ಟ ಪದ್ಧತಿ ಇದೆ. ಯಾವುದಾದ್ರೂ ಆಕ್ಸಿಡೆಂಟ್ ಆಗಿಬಿಟ್ರೆ ಯಾರನ್ನ ತಪ್ಪಿತಸ್ಥರು ಮಾಡಬೇಕು ಅನ್ನೋದಷ್ಟೇ ಆಗಿರುತ್ತೆ. ಈ ಅವಘಡಕ್ಕೆ ಅಪಘಾತಕ್ಕೆ ಕಾರಣ ಏನು ಅನ್ನೋದಕ್ಕಿಂತ ಇದರಲ್ಲಿ ಯಾರನ್ನ ತಪ್ಪಿತಸ್ಥರು ಮಾಡಬೇಕು, ಸೊ ಆ ಅವಕಾಶ ಸಿಗದೇ ಇರುತ್ತೆ. ಬಹುಶಃ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಪದ್ಧತಿ ಬಂದ್ಬಿಟ್ಟಿದೆ ಕೆಲವು ಡಿಪಾರ್ಟ್ಮೆಂಟ್ಗಳು, ಅದರಲ್ಲಿ ಟ್ರ್ಯಾಕ್ಮೆಂಟ್ ಕೂಡ ಒಂದು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀವತ್ಸರ ಮಾರ್ಗದರ್ಶನ ಮತ್ತು ನಿಮ್ಮ ಪದಾಧಿಕಾರಿಗಳ ಪರಿಶ್ರಮದ ಎಲ್ಲದರ ಮುಖಾಂತರ ಹೆಚ್ಚಿನ ಒಂದು ಸ್ಥಾನ, ಸಮ್ಮಾನ ಮತ್ತು ನಿಮ್ಮ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಬೇಕಾದಂಥ ಹೊಸ ದಾರಿಗಳು ಸಿಗಲಿ. ಅದರ ಜೊತೆಗೆ ನಾವು ಕೂಡ ನಿಮಗೆ ಆ ರೀತಿಯಾದಂಥ ಒಂದು ಆರೈಕೆ ಮತ್ತು ನಮ್ಮ ವಿಶ್ವಾಸ ಇರುತ್ತೆ, ಜೊತೆಗೆ ಸಪೋರ್ಟ್ ಕೂಡ ಇರುತ್ತೆ. ನಿಮ್ಮೆಲ್ಲರಿಗೂ ಕೂಡ ಈ ರೀತಿಯಾದಂಥ ಟ್ರ್ಯಾಕ್ಮೆನ್ಗಳ ಕಷ್ಟಗಳನ್ನು ನಿವಾರಿಸುವಲ್ಲಿ ನಮ್ಮಿಂದ ಏನು ಸಾಧ್ಯನೋ ಆ ಥರದ ಕೆಲಸಗಳನ್ನು ನಾವು ಮಾಡ್ತೀವಿ. ನಿಮಗೆಲ್ಲರಿಗೂ ಶುಭವಾಗಲಿ, RKTOಗೆ ಜಯವಾಗಲಿ. ನಿಮ್ಮೆಲ್ಲ ಸಂಘಟನೆ, ನಿಮ್ಮ ಉದ್ದೇಶಗಳು ಫಲ ಕೊಡಲಿ.